ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಹೂಕೋಸಿನ ಕಾಳು ಗೊಜ್ಜು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಹೂಕೋಸು ಕೂಡ ಕದ್ರೋಗ್ದಿರ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತಂದರೆ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲನೇದಾಗಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಇವಾಗ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಅಂದರೆ ಸ್ವಲ್ಪ ಎಣ್ಣೆ ಆದರೆ ಸಾಕು, ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ನಾನು ತರಕಾರಿನ ಹಾಕ್ಕೊಳ್ತೀನಿ. ತರಕಾರಿ ಏನೇನಪ್ಪ ಅಂತಂದರೆ ಅವರೆಕಾಳು, ಹುಳ್ಳಿಕಾಯಿ, ಆಲೂಗಡ್ಡೆ 2 ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾರೆಟು ಇದೆಲ್ಲ ಹಾಕ್ಕೊಳ್ಳಿ. ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಹುಳ್ಳಿಕಾಯಿ ಮತ್ತು ಆಲೂಗಡ್ಡೆ ಜಾಸ್ತಿ 2 ಹಾಕ್ಕೊಂಡಿದ್ದೀನಿ, ಅವರೆಕಾಳು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆದಮೇಲೆ ಅದಕ್ಕೆ ಇವಾಗ ನಾನು ಮಸಾಲನ ರುಬ್ಬಿ ಹಾಕ್ಕೊಳ್ತೀನಿ. ಕಾಯಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಜೊತೆಗೆ ಶುಂಠಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಇದೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ರುಬ್ಬಿ ಹಾಕ್ಕೊಳ್ತೀನಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಗೊಜ್ಜಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಕೂಡ ಕಾಯಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ರುಬ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಒಂದೇ ಸಲನೇ ರುಬ್ಕೊಂಡ್ಬಿಡ್ತೀನಿ. ಕಾಯಿ ಟೊಮೊಟೊ ಏನೆಲ್ಲ ಸಪ್ರೇಟ್ ಆ ಥರ ಏನಿಲ್ಲ, ಒಟ್ಟಿಗೆ ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಮೆಣಸುಕಾಳು, ಕೊತ್ತಂಬರಿ, ಪುದೀನ ಇದೆಲ್ಲ ಹಾಕ್ಕೊಂಡು ರುಬ್ಬಿಟ್ಟು ಅದಕ್ಕೆ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನೀಟಾಗಿ ಹದವಾಗಿ ಮಾಡ್ಕೋಬೇಕು. ಓವರ್ ಮಸಾಲೆ ಬೇಡ. ಧನಿಯಾ ಪುಡಿ ಎಲ್ಲ ಮೀಡಿಯಮ್ ಆಗಿ ನೋಡ್ಕೊಂಡು ಹಾಕ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಕಾಳು ಗೊಜ್ಜು ಮಾತ್ರ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ಇವಾಗಲೇ. ನೋಡಿಕೊಂಡು ಖಾರ, ಉಪ್ಪು ಎರಡೂ ಕೂಡ ನಿಮಗೆ ನೋಡಿಕೊಂಡು ನೀವು ಹಾಕ್ಕೋಬೇಕು. ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಖಾರ, ಒಬ್ಬೊಬ್ರು ಖಾರ ಜಾಸ್ತಿ ಕೇಳ್ತಾರೆ. ನಾನು ಮೀಡಿಯಮ್ ಆಗಿ ಖಾರ ಹಾಕ್ಕೊಳ್ಳೋದು. ಜಾಸ್ತಿ ಯಾವತ್ತೂ ನಾನು ಖಾರ ಹಾಕ್ಕೊಳ್ಳಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಫಸ್ಟ್ ಏನು ಮಾಡಬೇಕು, ಹೂಕೋಸು ಹಾಕೊಬಾರ್ದು. ಯಾವಾಗ ಹಾಕ್ಕೋಬೇಕು ಅಂತ ತಿಳಿಸ್ತೀನಿ ನೋಡಿ ಒಂದ್ಸಲ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಹೂಕೋಸೆಲ್ಲ ಹೆಂಗೆ ಹಾಕ್ತೀನಿ, ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೇನೆ. ನೋಡಿ, ಇವಾಗ ಸ್ವಲ್ಪ ಕಾಳು ಬೇಯೋದಕ್ಕೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು. ಸ್ವಲ್ಪ ಏನಂತಪ್ಪ ಅಂತಂದರೆ ಕಾಳೆಲ್ಲ ಬೇಯಬೇಕಲ್ಲ, ಹಂಗಾಗಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಬಿಡೋದು. ಇಷ್ಟು ಹದ ಮಾಡ್ಕೊಂಬಿಟ್ಟು ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಂಡು ಬರಬೇಕು. ಕೂಗಿಸ್ಕೊಂಡು ಬಂದಮೇಲೆ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕಾಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ನಾವು ಅಷ್ಟೊಂದು ನೀರು ಹಾಕಿರೋದ್ರಲ್ಲಿ ಇಷ್ಟೇ ಇದಾಗಿರೋದು. ನೀರಿನ ಅಂಶ ಏನು ಅಷ್ಟೊಂದು ಇರಲಿಲ್ಲ. ನೋಡಿ, ಕಾಳು ಒಂದು 4ರಿಂದ 5 ಕೂಗಿಸಿದ್ವಲ್ಲ, ಅವಾಗ ಡ್ರೈ ಆಗಿತ್ತು. ನೋಡಿಕೊಂಡು ಇವಾಗ ನಾವು ಹೂಕೋಸನ್ನು ಹಾಕ್ಕೋಬೇಕು. ಅದು ಹೂಕೋಸನ್ನೆಲ್ಲ ಉಪ್ಪು, ಬಿಸಿ ನೀರು ಮತ್ತು ಅರಿಶಿನ ಹಾಕ್ಕೊಂಡು ತೊಳ್ಕೊಂಡು ಎತ್ಕೋಬೇಕು. ಅದನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಇದನ್ನ ಇವಾಗ ಇದರಲ್ಲೇ ಹಾಕ್ಕೋಬೇಕು. ಫುಲ್ಲು ಹೂಕೋಸು ಏನಿಲ್ಲ ಅಂದರೂ ಒಂದು ಹೂಕೋಸು ಬರುತ್ತಲ್ಲ, ದೊಡ್ಡ ಹೂಕೋಸನ್ನೇ ಹಾಕ್ಕೊಂಡಿದ್ದೀನಿ. ಅಷ್ಟು ಹೂಕೋಸು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಾಳುಗೊಜ್ಜು ಮಾತ್ರ. ಇವಾಗ ಹೂಕೋಸನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅನಿಸುತ್ತೆ. ಸ್ವಲ್ಪ ನೀರು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಆವಾಗ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹದವಾಗಿ ಆಗುತ್ತೆ ಮಾತ್ರ ಹೂಕೋಸು ಕಾಳುಗೊಜ್ಜು ಮಾತ್ರ. ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಂಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಕಾಳುಗೊಜ್ಜು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗೈತೆ ಮಾತ್ರ. ನೋಡ್ತಾ ಇದ್ದೀರಲ್ಲ, ಹೂಕೋಸು ನೋಡಿ ಕದ್ರೋಗಿಲ್ಲ, ಎಲ್ಲ ಹದವಾಗೈತೆ. ಕಾಳುಗೊಜ್ಜು ಅಂತೂ ಸಖತ್ತಾಗೈತೆ. ನೋಡಿ, ಈ ಥರ ಹದ ಇರಬೇಕು. ಆರ್ತಾ ಇನ್ನೂ ಗಟ್ಟಿ ಎಲ್ಲ ಆಗುತ್ತೆ. ಸ್ವಲ್ಪ ಮೀಡಿಯಮ್ ತೆಳುವು ಅಂತಲೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಹಿಂಗಿರಬೇಕು. ಹಂಗೆ ಹೊಸಬ್ರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಾಳುಗೊಜ್ಜು ಅಂತೂ ಸಖತ್ತಾಗಿತ್ತು. ನೀವಂತೂ ಎಷ್ಟು ಅಂತಂದರೆ ಎಷ್ಟು ಅದು ತಿಂತಾನೆ ಇದ್ರೂ ಕೂಡ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಾಳುಗೊಜ್ಜು ಮಾತ್ರ. ನೋಡ್ತಾ ಇದ್ದೀರಲ್ವ, ಕಾಳುಗೊಜ್ಜು ಅಂತೂ ತುಂಬ ಚೆನ್ನಾಗಾಯಿತು ಮಾತ್ರ, ಸಖತ್ತಾಗಿತ್ತು.
ನೋಡಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಆರಿದಾದ್ಮೇಲೆ ಕಾಳು ಗೊಜ್ಜು ನೋಡಿ ಎಷ್ಟಾಗಿರುತ್ತೆ, ಯಾವ ಥರ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟಾಗಿ ಹದವಾಗಿರುತ್ತೆ ನೋಡಿ. ಹೀಗೆ ಮಾಡ್ಕೊಳ್ಳಿ ನೀವು ಕೂಡ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.